ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಪೂರ್ಣ ವಿರಾಮ ಅನ್ನೋದು ಬೀಳ್ತಾನೆ ಇಲ್ಲ. ಚರ್ಚೆ ಮತ್ತೆ ಮತ್ತೆ ನಡೀತಾನೆ ಇದೆ. ಈ ಬಾರಿ ಎಂಎಲ್ಎಗಳು ಅಂದ್ರೆ ಹಿರಿಯ ಶಾಸಕರು ಒಂದ್ಸಾರಿ ದೆಹಲಿಗೆ ಹೋಗಿ ನಮಗೆ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವಕಾಶ ಕೊಡಿ ಅಂತ ಕೇಳಿದ್ರು. ಅದೇ ರೀತಿಯಾಗಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಹೋದವರು ಅವರು ಹೋಗಿ ಹೈಕಮಾಂಡ್ ಮುಂದೆ ತಮ್ಮ ಅಹವಾಲನ್ನ ಸಲ್ಲಿಸಿ ಬಂದ್ರು, ನಮ್ಗೆ ಅವಕಾಶವನ್ನ ಕೊಡಿ ಅಂತ. ಈಗ ಸರದಿ ಎಂಎಲ್ಸಿಗಳ ಒಂದು ತಂಡ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ನಾಯಕತ್ವದ ಬಗ್ಗೆ ಇರುವ ಗೊಂದಲವನ್ನ ಪರಿಹರಿಸಿ ಅದರ ಜೊತೆಯಲ್ಲಿ ನಮಗೂ ಅವಕಾಶವನ್ನ ಕೊಡಿ ಅನ್ನೋ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಎಂಎಲ್ಸಿಗಳಾಗಿರುವಂತಹ ಪುಟ್ಟಣ್ಣ ಸೇರಿದಂತೆ ಮಧುಜಿ ಮಾದೇಗೌಡ, ಬಸನಗೌಡ ಬಾದರ್ಲಿ, ಚಂದ್ರಶೇಖರ್ ಪಾಟೀಲ್, ಡಿಟಿ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಒಂದು ತಮಗೆ ಮಂತ್ರಿಗಿರಿಯನ್ನ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ನಮ್ಮನ್ನ ಪರಿಗಣಿಸಿ ಅಂತ ಕೇಳ್ಕೊಂಡಿರೋದು, ಇನ್ನೊಂದು ಈಗಿರುವ ನಾಯಕತ್ವ ಚರ್ಚೆಯನ್ನ ಮತ್ತು ಗೊಂದಲವನ್ನ ಪರಿಹರಿಸಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಎಂಎಲ್ಸಿಗಳ ಸರದಿ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಾಗಿ ಇದ್ದಾರೆ. ಹೊನ್ನಾಳಿ ಅವರೇ ನಮಸ್ತೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ಹಿರಿಯ ಶಾಸಕರ ಒಂದು ದೆಹಲಿ ಪರೇಡ್ ನಡೀತು. ಅದಕ್ಕಿಂತ ಮುಂಚೆ ನೂತನವಾಗಿ ಆಯ್ಕೆಯಾದ ಶಾಸಕರ ದೆಹಲಿ ಪರೇಡ್ ನಡೀತು. ಈಗ ಎಂಎಲ್ಸಿಗಳ ಪರೇಡ್ ನಡೀತಾ ಇದೆ. ನಾಯಕತ್ವ ಬದಲಾವಣೆ ಜೊತೆಗೆ ತಮಗೆ ಅವಕಾಶ ಅಂತ. ಇದನ್ನ ಹೇಗ್ ನೋಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈಗ ಎಐಸಿಸಿ ಅಧ್ಯಕ್ಷರಾದಂತ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು, ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆನೇ ಇಲ್ಲ, ಅದನ್ನ ನಾವು ಅಂದ್ರೆ ರಾಹುಲ್ ಗಾಂಧಿ ನಾನು ಅದನ್ನ ನೋಡಿ ಬಗೆಹರಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸಿದ್ದರಾಮಯ್ಯ ಅವರಂತೂ ಅದ್ರ ಬಗ್ಗೆ ಏನೋ ಮಾತಾಡ್ತಿರ್ಲಿಲ್ಲ, ಹೈಕಮಾಂಡ್ ಹೇಳಿದಂತೆ ಕೇಳ್ತೇವೆ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಪ್ರಸಾದ ಅನ್ನುವಂತ ಪ್ರಸ್ತಾಪವನ್ನ ಮಾಡಿದ್ರು. ಈಗ ಎಂಎಲ್ಸಿ ಅವರು ಹೋಗಿದ್ದಾರೆ, ಆದ್ರೆ ಅವರು ನಾಯಕತ್ವ ಗೊಂದಲವನ್ನ ಬಗೆಹರಿಸಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಬಹುಶಃ ಅವರು ನೇರವಾಗಿ ಬದಲಾಯಿಸಬೇಡಿ ಅಂತಕ್ಕಂಥ ಮಾತನ್ನ ಹೇಳಿಲ್ಲ ಅನ್ಸುತ್ತೆ ಸುರ್ಜೇವಾಲಾ ಅವರಿಗೆ. ನಾಯಕತ್ವ ಗೊಂದಲವನ್ನ ಬಗೆಹರಿಸಿ, ನಿಜವಾಗ್ಲೂ ಗೊಂದಲವನ್ನ ಬಗೆಹರಿಸಬೇಕಾದಂತ ಅಗತ್ಯ ಇದೆ ಅಂತ ಅನ್ಸುತ್ತೆ. ಇದೆ ಅಂತ ಹೇಳಿ ಅಥವಾ ಇಲ್ಲ ಅಂತ ಹೇಳಿ. ಇನ್ನ ಸಂಪುಟ ವಿಸ್ತರಣೆಗೆ ಅವಕಾಶ ಇದ್ರೆ ನಮಗೂ ಸಹ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿದ್ರೆ ಶಾಸಕರು ಹಿಂದೆ ಕೇಳಿದ್ರು. ಆದ್ರೆ ವಿಧಾನ ಪರಿಷತ್ನ ಸದಸ್ಯರಿಗೆ ಸಚಿವರನ್ನಾಗಿ ಮಾಡೋದಕ್ಕೆ ಹಿಂದೆನೂ ಸಹ ಅಬ್ಜೆಕ್ಷನ್ ಇತ್ತು. ಯಾಕಂದ್ರೆ ನಾವು ಎಲೆಕ್ಷನ್ ಎದುರಿಸಿ ಗೆದ್ದು ಬಂದು ಇಲ್ಲಿ ಕೂತಿದ್ದೇವೆ, ನಮಗೆ ಮಾಡ್ಬೇಕು ಅಂತ ಶಾಸಕರದೊಂದು ಅಹವಾಲಿತ್ತು. ಈಗ ಇದು ಅವರ ಬಹಳ ಪರ್ಟಿಕ್ಯುಲರ್ ಆದ ಒಂದು ಮನವಿ ಅಂತ ಅನ್ಸುತ್ತೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಮಾಡಿದ್ದಾರೆ. ಜಯಮಾಲಾ ಅವರನ್ನ ಮಾಡಿದ್ರು ಪರಿಷತ್ ಸದಸ್ಯರನ್ನಾಗಿ, ಉಮಾಶ್ರೀ ಅವರನ್ನು ಮಾಡಿದ್ರು ಅಲ್ವಾ ಪರಿಷತ್ ಸದಸ್ಯರನ್ನಾಗಿನೇ ಅಲ್ವಾ ಹೊನ್ನಾಳಿ ಚಂದ್ರಶೇಖರ್ ಅವರೇ? ಹೀಗಾಗಿದೆ ಕೆಲವು ಬಾರಿ. ಬೋಸರಾಜ್ ಅವರು ಇದ್ರು, ಬೋಸರಾಜ್ ಅವರು ಈಗಲೂ ಇದ್ದಾರೆ ಅಂತ ಅನ್ಕೊಳ್ತೀನಿ. ಬೋಸರಾಜ್ ಅವರು ಇದ್ದಾರೆ, ಹೌದು, ಅದು ಮಾಡಿದ್ದಾರೆ. ಆದ್ರೆ ಅವ್ರು ಏನ್ ಹೆಚ್ಚು ಪಾಲು ಕೇಳಿದ್ರು ಆ ಹೆಚ್ಚು ಪಾಲು ಅವರಿಗೆ ಸಿಕ್ಕಿಲ್ಲ ಅವರಿಗೆ. ಹಾಗಾಗಿ ಇಲ್ಲಿ ನಾಯಕತ್ವದ ಬಗ್ಗೆ ಇರತಕ್ಕಂತ ಗೊಂದಲವನ್ನ ಬಗೆಹರಿಸಿ ಅಂತ ಏನು ಪ್ರಶ್ನೆಯನ್ನ ಕೇಳ್ತಾ ಇದಾರೆ ಅಥವಾ ಮನವಿ ಮಾಡ್ತಾ ಇದಾರೆ. ಸುರ್ಜೇವಾಲಾ ಅವರು ಹೇಳಿದ್ರೆ ಬಹಿರಂಗವಾಗಿ ಚರ್ಚೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ. ಆದ್ರೆ ಭೇಟಿ ಆಗಿದ್ದಾರೆ, ಅಲ್ಲಿ ಮನವಿ ಕೊಟ್ಟಿದ್ದಾರೆ ಅಂತಂದ್ರೆ ಚರ್ಚೆ ಆಗುತ್ತೆ, ಸುದ್ದಿ ಹೊರಗೆ ಬರುತ್ತೆ. ಆದ್ರೆ ಈಗ ಖರ್ಗೆ ಅವ್ರು ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿ. ಈಗ ಅದು ಏನ್ ಅರ್ಥ ಆಗ್ತಲ್ಲ. ಈಗೇನ್ ಬಗೆಹರಿಸಿ ಅಂತ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅಥವಾ ಆಗಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಯಾರು ಹೇಳ್ಬೇಕು? ಎಐಸಿಸಿ ಅಧ್ಯಕ್ಷರು ಹೇಳ್ಬೇಕು. ಬಹುಶಃ ಎಐಸಿಸಿ ಅಧ್ಯಕ್ಷರು ಹೇಳೋದನ್ನ ಇವ್ರು ನಂಬ್ತಾ ಇಲ್ಲ ಅನ್ಸತ್ತೆ. ರಾಹುಲ್ ಗಾಂಧಿನೇ ಹೇಳ್ಬೇಕು ಅನ್ನೋದು ಬಹುಶಃ ಇವರ ಒಂದು ನಿರೀಕ್ಷೆ ಇರಬೇಕು. ಎಐಸಿಸಿ ಅಧ್ಯಕ್ಷರು ನಮ್ಮವರೇ ಅವ್ರು ಏನು ಹೇಳಿದ್ರು ಬಿಟ್ರು ಅದೇನ್ ಪರವಾಗಿಲ್ಲ ಅಂತ ಇವ್ರ ಮನಸ್ಸಲ್ಲಿ ಇದೆ ಅಂತ. ಎಐಸಿಸಿ ಅಧ್ಯಕ್ಷರು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಬೇಡ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿದ್ಮೇಲೂ ಸಹ ಮನವಿ ಹೋಗ್ತಾ ಇದೆ ಅಂತ ಅಂದ್ರೆ ರಾಹುಲ್ ಗಾಂಧಿನೇ ಹೇಳಿ ಅಂತ ಇರ್ಬೇಕು. ರಾಹುಲ್ ಗಾಂಧಿ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಒಂದೊಂದು ಮಾತನ್ನು ಅಳೆದು ತೂಗಿ ಆಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡೋಣ ಅನ್ನೋದ್ರ ಪರಿಣಾಮ ಏನಾಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಮಾಡೋದ್ ಬೇಡ ಅನ್ನೋದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಎಳಿಬರೋದ್ರಿಂದ ರಾಹುಲ್ ಗಾಂಧಿ ಏನೋ ಮಾತಾಡುತ್ತೆ ಅಲ್ಲ. ಬಹುಶಃ ರಾಹುಲ್ ಗಾಂಧಿ ಅವರ ಮಾತನ್ನೇ ಖರ್ಗೆ ಅವ್ರು ಹೇಳ್ತಾ ಇದಾರೆ, ಬೇರೆ ನಾಯಕರು ಹೇಳ್ತಾ ಇದಾರೆ. ಆದ್ರೆ ಗೊಂದಲ ಇದು ಮುಂದುವರಿಯುತ್ತೆ. ಗೊಂದಲ ಇನ್ನೇನ್ ಸದ್ಯಕ್ಕೇನು ಬಗೆಹರಿಯಲ್ಲ ಇದು. ಯಾಕಂದ್ರೆ ಚುನಾವಣೆ ಇನ್ನೇನ್ ಹತ್ರ ಬಂತು 2028. ಹಾಗಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಏನೇ ಒಂದು ಕ್ರಮ ತೆಗೆದುಕೊಂಡ್ರು, ಹೊಸ ಸಚಿವರನ್ನು ತೆಗೆದುಕೊಂಡ್ರು ಅಥವಾ ನಾಯಕತ್ವ ಬದಲಾವಣೆ ಬಗ್ಗೆ ಯಾವ್ದೊಂದು ಹೇಳಿಕೆ ಕೊಡ್ಬೇಕು ಅಂತ ಅಂದ್ರು 2028 ಅವ್ರ ಕಣ್ಣು ಮುಂದಿರತ್ತೆ. ಹಾಗಾಗಿ ಈ ಗೊಂದಲವನ್ನು ಯಾವ ನಿಟ್ಟಿನಲ್ಲಿ ಹೇಗೆ ಬಗೆಹರಿಸುತ್ತೋ ಹೈಕಮಾಂಡ್, ಅದು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೋ ನೋಡ್ಬೇಕಾಗಿದೆ. ಈಗ ಹೋಗಿರುವ ಪುಟ್ಟಣ್ಣ ಅವರಿರ್ಬೋದು ಅಥವಾ ಮಾದೇಗೌಡ ಇರ್ಬೋದು ಅಥವಾ ಇವರೆಲ್ಲರನ್ನ ನೋಡ್ತಿದ್ದಾರೆ ಅಂದ್ರೆ ಒಂದು ಬಣವಾಗಿ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಬೇರೆ ರೂಪದಲ್ಲಿ ಈ ಭೇಟಿ ಆಗಿದೆ ಅಂತ ಅನ್ಸುತ್ತೆ? ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಹೋಗಿರುವ ಇವ್ರು ಹೋಗಿರೋ ಮುಖ್ಯ ಉದ್ದೇಶ ನಾಯಕತ್ವದ ಗೊಂದಲ ಬಗೆಹರಿಸಿ ಅನ್ನೋದಕ್ಕಿಂತ ಸಂಪುಟ ವಿಸ್ತರಣೆ. ಬಹುಶಃ ಸಂಪುಟ ವಿಸ್ತರಣೆ ಎಲ್ಲಾ ಸಾಧ್ಯತೆಗಳು ಇದೆ.
ಸರ್ಕಾರ ಕೊನೆಯ ದಿನಗಳ ಹತ್ರ ಬಂದಂತೆ ಅಥವಾ ಇನ್ನು ಬೇರೆ ಬೇರೆ ಕ್ರಮಗಳು ತೆಗೆದುಕೊಳ್ಬೇಕು, ಅವಕಾಶ ಕೊಡ್ಬೇಕು ಅಂತ ಬಂದಾಗ ಸಂಪುಟ ವಿಸ್ತರಣೆ ಅಂತೂ ಸಾಧ್ಯತೆ ಇದ್ದೇ ಇದೆ. ನಾಯಕತ್ವ ಬದಲಾವಣೆ ಆಗುತ್ತೆ ಇಲ್ಲ, ಅದು ಹೈಕಮಾಂಡ್ ಹೇಳ್ಬೋದು, ಹೇಳದೇ ಇರ್ಬೋದು, ಸಂಪುಟ ವಿಸ್ತರಣೆ ಆಗುತ್ತೆ. ಒಂದಷ್ಟು ಜನಕ್ಕೆ ಅವಕಾಶವನ್ನು ಕೊಡ್ಲೇಬೇಕಾಗುತ್ತೆ 2028 ಹಾಗಾಗಿ ಆ ಅವಕಾಶವನ್ನ ಕೊಡಿ ಅನ್ನೋದು ಬಹುಶಃ ಇವರ ಮುಖ್ಯ ಬೇಡಿಕೆ ಆಗಿದೆ ಅಂತ. ಅವರು ಗುಂಪಾಗಿ ಹೋಗಿದಾರೋ ಬೇರೆಯವ್ರು ಹೋಗಿದಾರೋ, ಬಟ್ ಅಲ್ಲೇ ಒಟ್ಟಿಗೆ ಹೋಗಿದಾರೆ ಅವರು. ಇವರ ಮುಖ್ಯವಾದ ಬೇಡಿಕೆ ಸಂಪುಟ ವಿಸ್ತರಣೆ ಅಂತ ಅನ್ಸುತ್ತೆ. ನಾಯಕತ್ವ ಬದಲಾವಣೆ, ಇವರಿಗೆ ನಾಯಕತ್ವ ಬದಲಾವಣೆ ಆಗ್ಲಿ ಆಗದೆ ಇರ್ಲಿ, ಇವರಿಗೆ ನೇರವಾದ ಪರಿಣಾಮ ಏನು ಆಗೋದಿಲ್ಲ. ವಿಧಾನ ಪರಿಷತ್ ಶಾಸಕರಾಗೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಆದ್ರು ಅಥವಾ ಸಿದ್ದರಾಮಯ್ಯ ಮುಂದುವರೆದ್ರು. ಆದ್ರೆ ಇವರಿಗೆ ಸಂಪುಟದಲ್ಲಿ ಸ್ಥಾನ ವಿಧಾನ ಪರಿಷತ್ ಶಾಸಕರೇ ಕೊಡ್ಬೇಕು ಅನ್ನೋದು ಬಹುಶಃ ಇವರ ಬಹಳ ಪ್ರಮುಖವಾದ ಬೇಡಿಕೆ. ಆ ಕಾರಣಕ್ಕಾಗಿ ಹೋಗಿದ್ದಾರೆ, ಒಂದು ಒಗ್ಗಟ್ಟಾಗಿ ಹೋಗಿದ್ದಾರೆ, ಕೇಳಿದ್ದಾರೆ. ಓಕೆ, ಹೊನ್ನಾಳಿ ಚಂದ್ರಶೇಖರ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.